ಯಾವ ರೀತಿ ನಾವು ಕನ್ಸರ್ವೇಷನ್ ಮಾಡ್ಬೋದು ಫಾರೆಸ್ಟ್ನ ಆ್ಯಂಡ್ ವರ್ಲ್ಡ್ ಲೈಫ್ನ ಅಂದರೆ ಅನಿಮಲ್ ಲೈಫ್ನ. ಹ್ಯಾವಿಂಗ್ ಬಿಕಮ್ ಅವೇರ್ ಆಫ್ ದ ಎಫೆಕ್ಟ್ಸ್ ಆಫ್ ಎ ಡಿಫಾರೆಸ್ಟೇಷನ್. ಸೊ ಈ ಎಫೆಕ್ಟ್ಸ್ ಏನೇನು ಎಫೆಕ್ಟ್ಸ್ ಇದಾವೆ ಡಿಫಾರೆಸ್ಟೇಷನಲ್ಲಿ ಅವೆಲ್ಲನೂ ಅವರು ಅವೇರ್ ಮಾಡಿಕೊಂಡ್ರೆ ಪೆಹ್ಲಿ ಆ್ಯಂಡ್ ಬೋಜೋ ಆರ್ ವರಿ. ಸೊ ಪೆಹ್ಲಿ ಮತ್ತು ಬೋಜೋ ತುಂಬ ವರಿ ಆಗ್ತಾರೆ. ಓಕೆ, ಈ ಡಿಫಾರೆಸ್ಟೇಷನ್ ಇಂದ ಎಷ್ಟೆಲ್ಲ ನಾಶನ ಆಗ್ತಾ ಇದೆ, ಓಕೆ, ನಮಗೆ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಮ್ಯಾನ್ ಕೈಂಡ್ಗೆ ಫಾರ್ ಸರ್ವಿವಲ್ಗೆ ಅಂತ ಅವರು ವರಿ ಮಾಡ್ತಾರೆ. ದೇ ಗೋ ಟು ಪ್ರೊಫೆಸರ್ ಅಹಮದ್ ಆ್ಯಂಡ್ ಆಸ್ಕ್ ಹಿಮ್ ಹೌ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಕ್ಯಾನ್ ಬಿ ಸೇವ್ಡ್. ಸೊ ಈ ರೀತಿ ಎಲ್ಲ ನೋಡಿದ್ಮೇಲೆ ಈ ಕಾಸಸ್ ಎಲ್ಲ ನೋಡಿದ್ಮೇಲೆ ಡಿಫಾರೆಸ್ಟೇಷನ್ ಇಂದ ಪೆಹ್ಲಿ ಮತ್ತೆ ಬೋಜೋರ್ ಅವರ ಪ್ರೊಫೆಸರ್ ಹತ್ರ ಹೋಗ್ಬಿಟ್ಟು ಯಾವ ರೀತಿ ಕನ್ಸರ್ವ್ ಮಾಡ್ಬೋದು ವರ್ಲ್ಡ್ ಲೈಫ್ನ ಮತ್ತೆ ಅನಿಮಲ್, ಓಕೆ, ವರ್ಲ್ಡ್ ಲೈಫ್ ಆ್ಯಂಡ್ ಫಾರೆಸ್ಟ್ನ ಯಾವ ರೀತಿ ಕನ್ಸರ್ವೇಷನ್ ಮಾಡ್ಬೋದು ಅಂತ ಕೇಳ್ತಾರೆ. ಓಕೆ, ಪ್ರೊಫೆಸರ್ ಅಹಮದ್ Professor Ahmad organizes a visit to a biosphere reserve for Pehli and Bojo and their classmates. So ಈ ಪ್ರೊಫೆಸರ್ ಅನ್ನೋರು ಯಾವ ರೀತಿ ನಾವು ಕನ್ಸರ್ವೇಷನ್ ಮಾಡ್ಬೋದು ಅಂತ ಕೇಳಿದಾಗ ಹೋಗಿ ಪ್ರೊಫೆಸರ್ನ, ಈ ಪ್ರೊಫೆಸರ್ ಅನ್ನೋರು ಒಂದು ಆರ್ಗನೈಸ್ ಮಾಡ್ತಾರೆ, ಹೋಗಿ ಒಂದು ಟ್ರಿಪ್ ತರ. ಓಕೆ, ಸೊ ಒಂದು ಟ್ರಿಪ್ ತರ ಅವರು ಆರ್ಗನೈಸ್ ಮಾಡ್ತಾರೆ ಫಾರ್ ದ ಕ್ಲಾಸ್ಮೇಟ್ಸ್, ಓಕೆ, ಕ್ಲಾಸ್ಮೇಟ್ಸ್ಗೆ ಆ್ಯಂಡ್ ಪೆಹ್ಲಿ ಆ್ಯಂಡ್ ಬೋಜೋಗೆ. ಆ್ಯಂಡ್ he selected a place named as ಪಚ್ಮರ್ಹಿ ಬಯೋಸ್ಪಿಯರ್ ರಿಸರ್ವ್ಸ್. ಅವರು ಪಚ್ಮರ್ಹಿ ಬಯೋಸ್ಪಿಯರ್ ರಿಸರ್ವ್ಸ್ ಅನ್ನೋದನ್ನ ಅವರು ಪ್ಲೇಸ್ನ ಅವರು ಸೆಲೆಕ್ಟ್ ಮಾಡ್ತಾರೆ. ವಿಚ್ ಪ್ಲೇಸ್? ಪಚ್ಮರ್ಹಿ ಬಯೋಸ್ಪಿಯರ್ ರಿಸರ್ವ್. ಪಚ್ಮರ್ಹಿ ಬಯೋಸ್ಪಿಯರ್ ರಿಸರ್ವ್ಸ್ನ ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅಲ್ಲಿಗೆ ಅವರು ಪಿಕ್ನಿಕ್ಗೆ ಹೋಗಬೇಕು ಅಂತ. ಈ ಸೆಲೆಕ್ಟೆಡ್ ಎ ಪ್ಲೇಸ್ ನೇಮ್ಡ್ ಆಸ್ ಪಚ್ಮರ್ಹಿ ಬಯೋಸ್ಪಿಯರ್ ರಿಸರ್ವ್ ಅಂತ. He knows that the plants and animals found here are similar to those of the upper Himalayan peaks. So ಅವರು ಏನು ಇಲ್ಲಿ ಹೇಳ್ತಾರೆ ಅಂದರೆ, ಏನು ಇಲ್ಲಿ ಪ್ಲಾಂಟ್ಸ್ ಅಂದರೆ ಮತ್ತೆ ಅನಿಮಲ್ಸ್ ಏನು ಫೌಂಡ್ ಆಗುತ್ತೋ ಅವೆಲ್ಲ ಸೇಮ್ ಟು ಸೇಮ್ ಯಾವ ಕ್ಲೈಮೇಟ್ಗೆ ಯಾವ ಪ್ರದೇಶಕ್ಕೆ ಸೇಮ್ ಇರುತ್ತೆ ಅಂದರೆ, ಹಿಮಾಲಯನ್ ಪೀಕ್ಸಲ್ಲಿ ಯಾವ ರೀತಿ ನಮಗೆ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಸಿಗುತ್ತೋ ಇಲ್ಲಿ ಸಹ ಅದೇ ರೀತಿಯ ಅನಿಮಲ್ಸ್ ಮತ್ತು ಪ್ಲಾಂಟ್ಸ್ ಅನ್ನೋದು ಸಿಗುತ್ತೆ ಅಂತ. ಆ್ಯಂಡ್ ದೋಸ್ ಆಫ್ ಬಿಲಾಂಗಿಂಗ್ ಟು ದ ಲೋಯೆಸ್ಟ್ ವೆಸ್ಟರ್ನ್ ಗೇಟ್ಸು, ಯಾವ ಲೋಯೆಸ್ಟ್ ವೆಸ್ಟರ್ನ್ ಗೇಟ್ಸಲ್ಲಿ ಯಾವ್ಯಾವ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಸಿಗುತ್ತೋ ಅವು, ಮತ್ತು ಹಿಮಾಲಯನ್ ಪೀಕ್ಸ್ ಅಲ್ಲಿ ಯಾವ್ದು ಸಿಗುತ್ತೋ ಅವು, ಓಕೆ, ಈ ಎಲ್ಲಿ ಪಚ್ಮರ್ಹಿ ಬಯೋಸ್ಪಿಯರ್ ರಿಸರ್ವ್ಸ್ ಅಲ್ಲಿ ಸಿಗುತ್ತೆ ಅಂತ ಅವರು ಹೇಳ್ತಾರೆ. ಅಂಡ್ ಪ್ರೊಫೆಸರ್ ಅಹಮದ್ ಬಿಲೀವ್ ದಟ್ ದ ಬಯೋಡೈವರ್ಸಿಟಿ ಫೌಂಡ್ ಹಿಯರ್ ಈಸ್ ಯೂನಿಕ್. ಸೊ ಇಲ್ಲಿ ಬಯೋಡೈವರ್ಸಿಟಿ ಏನು ಫೌಂಡ್ ಆಗುತ್ತೋ, ಏನು ನಮಗೆ ಬಯೋಸ್ಪಿಯರ್ ಇಲ್ಲಿ ಬಯೋಡೈವರ್ಸಿಟಿ ಏನು ನಮಗೆ ಸಿಗುತ್ತೋ ಅದು ಇಲ್ಲಿ ಯೂನಿಕ್ ಆಗಿರುತ್ತೆ, ಓಕೆ ಅಂತ ಇವರು ಹೇಳ್ತಾರೆ. ಈ ರಿಕ್ವೆಸ್ಟೆಡ್, ಓಕೆ, ಮಾಧವ್ಜಿ ಎ ಫಾರೆಸ್ಟ್ ಎಂಪ್ಲಾಯ್. ಇಲ್ಲಿ ಈ ಫಾರೆಸ್ಟ್ ಎಂಪ್ಲಾಯ್ ಯಾರಿಲ್ಲಿ? ಮಾಧವ್ಜಿ. ಈ ಮಾಧವ್ಜಿ ಅನ್ನೋರ್ನ, ಓಕೆ, ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಓಕೆ, ಏನು ಮಾಧವ್ಜಿ ಎಕ್ಸ್ಪ್ಲೈನ್ಸ್, ಓಕೆ, ಟು ದ, ಇವರು ಇದಕ್ಕೆ ಗೈಡ್ ಆಗಿ ಅವರು ಈ ಮಾಧವ್ಜಿ ಅನ್ನೋರ್ನ ರಿಕ್ವೆಸ್ಟ್ ಮಾಡ್ತಾರೆ, ಗೈಡ್ ಮಾಡಿ ಈ ಪಚ್ಮರ್ಹಿ ಬಯೋಸ್ಪಿಯರ್ ರಿಸರ್ವ್ಸ್ ಅಲ್ಲಿ ನಮಗೆ ಗೈಡ್ ಮಾಡಿ ಅಂತ ಇವರು ಈ ಮಾಧವ್ಜಿನ ಕೇಳ್ತಾರೆ, ಎಂಪ್ಲಾಯ್ನ ಕೇಳ್ತಾರೆ. ಓಕೆ, ಆ್ಯಂಡ್ he explains that preserving areas of such biological importance makes them a ಪಾರ್ಟ್ ಆಫ್ ಅವರ್ ನ್ಯಾಷನಲ್ ಹೆರಿಟೇಜ್. ಸೊ ಈ ರೀತಿ ನಮಗೆ ಕನ್ಸರ್ವ್ ಮಾಡೋದ್ರಿಂದ ನಮ್ಮ ನೇಷನ್ ಅನ್ನೋದು ಚೆನ್ನಾಗಿರುತ್ತೆ ಅಂತ ಇವರು ಅಲ್ಲಿ ಸಜೆಸ್ಟ್ ಮಾಡ್ತಾರೆ. ಮಾಧವ್ಜಿ ಎಕ್ಸ್ಪ್ಲೈನ್ಸ್ ಟು ದ ಚಿಲ್ಡ್ರನ್ಸ್ ದಟ್ ಅಪಾರ್ಟ್ ಫ್ರಮ್ ಅವರ್ ಪರ್ಸನಲ್ ಎಫರ್ಟ್ಸ್, ಓಕೆ, ಆ್ಯಂಡ್ ಎಫರ್ಟ್ಸ್ ಆಫ್ ದ ಸೊಸೈಟಿ, ಗವರ್ನಮೆಂಟ್ ಏಜೆನ್ಸೀಸ್ ಆಲ್ಸೋ ಟೇಕ್ ಕೇರ್ ಆಫ್ ಫಾರೆಸ್ಟ್ ಆ್ಯಂಡ್ ಅನಿಮಲ್ಸ್. ಸೊ ಇಲ್ಲಿ ಮಾಧವ್ಜಿಯನ್ನವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ, ಓಕೆ, ಚಿಲ್ಡ್ರನ್ಸ್ಗೆ ಏನು ಅಂದರೆ ನಮ್ಮ ಪರ್ಸ್ನಲ್ ಲೈಫ್ಗೆ ಬಿಟ್ಟು, ಓಕೆ, ನಮ್ಮ ಪರ್ಸ್ನಲ್ ಲೈಫ್ಗೆ ಬಿಟ್ಟು
ನಾವು ಮತ್ತೆ ಗವರ್ನಮೆಂಟ್ ಏಜೆನ್ಸೀಸ್ ಅನ್ನೋದು ಈ ವರ್ಲ್ಡ್ ಲೈಫ್ನ ಮತ್ತೆ ಫಾರೆಸ್ಟ್ನ ಕನ್ಸರ್ವ್ ಮತ್ತೆ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಕೆಲವೊಂದು ಏಜೆನ್ಸೀಸ್ ಅನ್ನೋವು ಕೆಲವೊಂದು ಈ ವರ್ಲ್ಡ್ ಲೈಫ್ನ ಇದೆಲ್ಲನೂ ಕಂಟ್ರೋಲ್ ಮಾಡೋದಕ್ಕೋಸ್ಕರ, ಈ ಡಿಫಾರೆಸ್ಟೇಷನ್ ಇವೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಮತ್ತೆ ಇವೆಲ್ಲ ಸೇವ್ ಮಾಡೋದಕ್ಕೋಸ್ಕರ, ಫಾರೆಸ್ಟ್ ಅಂಡ್ ವರ್ಲ್ಡ್ ಲೈಫ್ ಅನ್ನೋವೆಲ್ಲ ಸೇವ್ ಮಾಡೋದಕ್ಕೋಸ್ಕರ ಕೆಲವೊಂದು ಏರಿಯಾಸ್ನ ಅವರು ಕೊಡ್ತಾರೆ ಅಂತ ಹೇಳ್ತಾರೆ. ಓಕೆ, ವಾಟ್ ಈಸ್ ದಿಸ್? ಫಸ್ಟ್ ಆಫ್ ಆಲ್, ವಾಟ್ ಈಸ್ ದಿಸ್ ಬಯೋಸ್ಪಿಯರ್? ಏನು ಇಲ್ಲಿ ಬಯೋಸ್ಪಿಯರ್? ಪಂಚಮರ್ಹಿ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಹೇಳಿದೆ ಅಲ್ವಾ? ಸೊ ವಾಟ್ ಈಸ್ ದಿಸ್ ಬಯೋಸ್ಪಿಯರ್? ಫಸ್ಟ್ ಆಫ್ ಆಲ್, biosphere is that part of a earth, in which living organisms exist or which supports life. So ಈ biosphere ಅಂತ ಹೇಳಿದ್ರೆ it is a part of a earth. ಇದು ಸಹ ಒಂದು part of the earth and in which ಇದರಲ್ಲಿ ಲಿವಿಂಗ್ ಆರ್ಗನಿಸಮ್ಸ್ ಎಕ್ಸಿಸ್ಟ್ ಆಗಿರುತ್ತೆ. ಲಿವಿಂಗ್ ಆರ್ಗನಿಸಮ್ಸ್ ಅನ್ನೋದು ಎಕ್ಸಿಸ್ಟ್ ಆಗಿರುತ್ತೆ ಆ್ಯಂಡ್ ಅವುಗಳ ಲೈಫ್ಗೆ ಸಪೋರ್ಟ್ ಅನ್ನೋದು ಕೊಡ್ತಿರುತ್ತೆ. ಓಕೆನಾ? ಬಯಾಲಜಿಕಲ್ ಡೈವರ್ಸಿಟಿ ಆರ್ ಬಯೋಡೈವರ್ಸಿಟಿ, ಇದನ್ನ ನಾವು ಬಯಾಲಜಿಕಲ್ ಡೈವರ್ಸಿಟಿ ಅಂತ ಹೇಳ್ಬೋದು ಅಥವಾ ಬಯೋಡೈವರ್ಸಿಟಿ ಅಂತ ಹೇಳ್ಬೋದು. ಸೊ ದಿಸ್ ಬಯೋಡೈವರ್ಸಿಟಿ ರೆಫರ್ಸ್ ಟು ದ ವೆರೈಟಿ ಆಫ್ ಆರ್ಗನಿಸಮ್ಸ್ ಎಕ್ಸಿಸ್ಟಿಂಗ್ ಆನ್ ದ ಅರ್ತ್, their interrelationships and their relationship with the environment. ಸೊ ಈ ಬಯೋಡೈವರ್ಸಿಟಿ ಅನ್ನೋದು ನಮ್ಮ ಅರ್ತ್ ಅಲ್ಲಿ ಯಾವ್ಯಾವ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅನ್ನೋದು ಎಕ್ಸಿಸ್ಟ್ ಆಗ್ತಾ ಇದೆಯೋ, ಎಲ್ಲ ಎಕ್ಸಿಸ್ಟ್ ಆಗ್ತಾ ಇದೆಯೋ ಅವುಗಳ ಪ್ರೊಟೆಕ್ಷನ್ಗೋಸ್ಕರ ಇದು ಈ ಬಯೋಸ್ಪಿಯರ್ ಅನ್ನೋದು ಇರುತ್ತೆ. ಅಂಡ್ ಟು ಪ್ರೊಟೆಕ್ಟ್ ಅವರ್ ಫ್ಲೋರಾ ಅಂಡ್ ಫ್ಯೂನಾ ಅಂಡ್ ದೇರ್ ಹ್ಯಾಬಿಟೇಷನ್ಸ್. ಇಲ್ಲಿ ಫ್ಲೋರಾ and fauna is so these two different words, flora and fauna, andre it is related to plants and trees. trees plants ಗೆ ಮತ್ತೆ trees ಗೆ ನಾವು flora ಅಂತ ಹೇಳ್ತೀವಿ and animals ಗೆ ನಾವು ಅನಿಮಲ್ಸ್ಗೆ ನಾವು ಫೌನಾ ಅಂತ ಹೇಳ್ತೀವಿ. ಫ್ಲೋರಾ ಆ್ಯಂಡ್ ಫೌನಾ. ಟು ಪ್ರೊಟೆಕ್ಟ್ ದಿಸ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅಂದರೆ ಫ್ಲೋರಾ ಆ್ಯಂಡ್ ಫ್ಯೂನಾ ಆನ್ ದೇರ್ ಹ್ಯಾಬಿಟೇಟ್, ಪ್ರೊಟೆಕ್ಟೆಡ್ ಏರಿಯಾಸ್ ಕಾಲ್ಡ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ನ್ಯಾಷನಲ್ ಪಾರ್ಕ್ಸ್ ಆ್ಯಂಡ್ ಬಯೋಸ್ಪಿಯರ್ ರಿಸರ್ವ್ಸ್. ಸೊ ಇವುಗಳನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಕೆಲವೊಂದು ಏರಿಯಾಸ್ನ ನಾವು ಏನಂತ ಹೇಳ್ತೀವಿ? ಪ್ರೊಟೆಕ್ಟ್ ಮಾಡ್ತಿರ್ತಾರಲ್ವಾ ಏರಿಯಾಸ್, ಸೊ ಅವುಗಳನ್ನ ನಾವು ಏನಂತ ಹೇಳ್ತೀವಿ ಅಂದರೆ ಟು ಪ್ರೊಟೆಕ್ಟ್ ದಿಸ್ ಫ್ಲೋರಾ ಆ್ಯಂಡ್ ಫ್ಯೂನಾನ ಪಾರ್ಕ್ಸ್ನ ನಾವು ಏನಂತ ಹೇಳ್ತೀವಿ? ಆ ಪಾರ್ಕ್ಸ್ನ ಅಂತ ಹೇಳಿದ್ರೆ ದೀಸ್ ಆರ್ ಕಾಲ್ಡ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ನ್ಯಾಷನಲ್ ಪಾರ್ಕ್ಸ್, biosphere reserves, ಸೊ ನಾವು ಈ ಪ್ರೊಟೆಕ್ಟ್ ಮಾಡೋದಕ್ಕೆ ಫ್ಲೋರಾ ಆ್ಯಂಡ್ ಫೌನಾನ ಪ್ರೊಟೆಕ್ಟ್ ಮಾಡೋದಕ್ಕೆ ಕೆಲವೊಂದು ಏರಿಯಾಸ್ನ ಇಟ್ಟಿರ್ತೀವಿ. ಸೊ ಆ ಏರಿಯಾಸ್ನ ನಾವು ವೈಲ್ಡ್ ಲೈಫ್ ಸ್ಯಾಂಚುರೀಸ್, ನ್ಯಾಷನಲ್ ಪಾರ್ಕ್ಸ್ ಆ್ಯಂಡ್ ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ಹೇಳ್ತೀವಿ, ನೇಮಿಂಗ್ನ ಹೇಳ್ತೀವಿ. ಆ್ಯಂಡ್ biosphere reserves have been remarked as plantation, cultivation, grazing, felling trees, hunting and poaching are prohibited. So ಈ ಬಯೋಸ್ಪಿಯರ್ಸ್ ಅಲ್ಲಿ ಮತ್ತೆ ಬಯೋಸ್ಪಿಯರ್ ರಿಸರ್ವ್ಸ್ ಅಲ್ಲಿ ಈ ಪಾರ್ಕ್ಸ್ ಅಲ್ಲಿ ಈ ಪ್ಲೇಸಸ್ ಅಲ್ಲಿ ಹಂಟಿಂಗ್ ಅನ್ನೋದು, ಕಿಲ್ಲಿಂಗ್ ಆಫ್ ಅನಿಮಲ್ಸ್, ಕಟ್ಟಿಂಗ್ ಆಫ್ ಟ್ರೀಸ್, ಇದೆಲ್ಲಾನು ಅವರು ಅವಾಯ್ಡ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯ ಮಾಡಬಾರ್ದು ಅನ್ನೋ ರೂಲ್ ಅನ್ನೋದು ಇಟ್ಟಿರ್ತಾರೆ. ಯಾವುದೇ ರೀತಿಯ ಮಾಡಬಾರ್ದು, ಮಾಡಿದ್ರೆ ಅದಕ್ಕೆ ಅಲ್ಲಿ ಅವರು ಶಿಕ್ಷೆಯನ್ನು ಸಹ ಕೊಡ್ತಾರೆ. ಓಕೆನಾ? ಆ್ಯಂಡ್ ಈ ಫ್ಲೋರಾ ಆ್ಯಂಡ್ ಫ್ಯೂನಾ ಅಂದರೆ ಪ್ಲಾಂಟ್ಸ್ ಅಥವಾ ಟ್ರೀಸ್ನ ನಾವು ಫ್ಲೋರಾ ಅಂತ ಹೇಳ್ತೀವಿ, ಅನಿಮಲ್ಸ್ನ ನಾವು ಫೌನಾ ಅಂತ ಹೇಳ್ತೀವಿ. ಸೊ ಇದನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರನೇ ನಾವು ಏರಿಯಾಸ್ನ ಬಿಟ್ಟಿರ್ತೀವಿ. ನೀವು ನೋಡಿರ್ಬೋದು ನಮ್ಮ ಬ್ಯಾಂಗ್ಳೂರ್, ನಮ್ಮ ಕರ್ನಾಟಕ ಅಂದರೆ ನೀವು
ಇಲ್ಲಿ ಲಾಲ್ ಬಾಗ್, ಓಕೆ. ಸೊ ಇದೆಲ್ಲ ಪಾರ್ಕ್ಸ್ ಅಲ್ವಾ. ಬಟ್ ನಾವು ಮೈಸೂರು ಝೂಗೆ ಹೋಗಿರ್ಬೋದು, ಓಕೆ. ಝೂ, ಓಕೆ. ನಾವು ಝೂ ಎಲ್ಲ ನೋಡಿದಾಗ ಅಲ್ಲಿ ಲೈಫ್ ವರ್ಲ್ಡ್, ಓಕೆ, ಅಲ್ಲಿ ಟೈಗರ್ಸ್ ಆಗಿರ್ಬೋದು, ಓಕೆ, ಅಲ್ಲಿ ವರ್ಲ್ಡ್ ಲೈಫ್ ಅನ್ನೋದು, ಓಕೆ, ಅಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ ಅಲ್ವಾ. ಸೊ ಅದನ್ನ ನಾವು ಇದಕ್ಕೆ ಕಂಪೇರ್ ಮಾಡ್ಬೋದು ಝೂಸ್ನ ಎಲ್ಲಾನು. ಸೊ ಇಲ್ಲೆಲ್ಲ ಈ ಝೂಸ್, ವರ್ಲ್ಡ್ ಲೈಫ್ ಸ್ಯಾಂಚುರೀಸ್, ನ್ಯಾಷನಲ್ ಪಾರ್ಕ್ಸ್, ಇಲ್ಲೆಲ್ಲನೂ ಪ್ಲಾಂಟ್ಸ್ನ ಮತ್ತು ಅನಿಮಲ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇಟ್ಟಿರೋ ಏರಿಯಾಸ್. ಆ್ಯಂಡ್ ವರ್ಲ್ಡ್ ಲೈಫ್ ಸ್ಯಾಂಚುರಿ ಅಂದರೆ ಏನು? ಇದರಲ್ಲಿ ವರ್ಲ್ಡ್ ಲೈಫ್ ಸ್ಯಾಂಚುರಿ ಫಸ್ಟ್ ಒನ್. ವಾಟ್ ಈಸ್ ದಿಸ್? ವರ್ಲ್ಡ್ ಲೈಫ್ ಸ್ಯಾಂಚುರಿ ಏರಿಯಾ where animals were protected from any disturbance to them and their habitat. So ಈ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಅಲ್ಲಿ ಅನಿಮಲ್ಸ್ ನ ಪ್ರೊಟೆಕ್ಟ್ ಮಾಡ್ತಾರೆ, ಓಕೆ. ಪ್ರೊಟೆಕ್ಟ್ ಅನಿಮಲ್ಸ್. ಸೊ ಅನಿಮಲ್ಸ್ ನ ಪ್ರೊಟೆಕ್ಟ್ ಮಾಡ್ತಾರೆ, ಯಾವುದೇ ರೀತಿಯ ಅವುಗಳಿಗೆ ಹಾನಿ ಅನ್ನೋದು ಆಗದೆ, ಮತ್ತೆ ಅವುಗಳ ಲೈಫ್ ಸ್ಟೈಲ್ ಅನ್ನೋದನ್ನ ಅವು ಅಲ್ಲಿ ಚೆನ್ನಾಗಿ ಇರುತ್ತೆ, ಓಕೆ. ಅವುಗಳ ಹ್ಯಾಬಿಟೇಟ್ ಅನ್ನೋದು ಅಲ್ಲಿ ಚೆನ್ನಾಗಿ ಇರುತ್ತೆ ಇಲ್ಲಿ ವರ್ಲ್ಡ್ ಲೈಫ್ ಸ್ಯಾಂಚುರೀಸ್ ಅಲ್ಲಿ. ಅಂಡ್ ಸೆಕೆಂಡ್ ಒನ್ ಇಸ್ ನ್ಯಾಷನಲ್ ಪಾರ್ಕ್ಸ್, ಓಕೆ. ವಾಟ್ ಆರ್ ನ್ಯಾಷನಲ್ ಪಾರ್ಕ್ಸ್ ಅಂತ? ಏರಿಯಾಸ್ ರಿಸರ್ವ್ಡ್ ಫಾರ್ ವರ್ಲ್ಡ್ ಲೈಫ್ ವೇರ್ ದೇ ಕ್ಯಾನ್ ಫ್ರೀಲಿ ಯೂಸ್ ದ ಹ್ಯಾಬಿಟೇಷನ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್. ಸೊ ಇಲ್ಲಿ ಸಹ ಅವರು, ಓಕೆ, ಈ ನ್ಯಾಷನಲ್ ಪಾರ್ಕ್ಸ್ ಅಲ್ಲಿ ಸಹ ಅನಿಮಲ್ಸ್ ನ ಪ್ರೊಟೆಕ್ಟ್ ಮಾಡ್ತಾರೆ, ಪ್ರೊಟೆಕ್ಟ್ಸ್ ಅನಿಮಲ್ಸ್ ನ ಪ್ರೊಟೆಕ್ಟ್ ಮಾಡ್ತಾರೆ. ಇಲ್ಲಿ ಸಹ ಅವುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದೆ, ಓಕೆ, ಹಂಟಿಂಗ್ ಅನ್ನೋದು ಅಲ್ಲಿ ಪ್ರೊಹಿಬಿಟ್ ಮಾಡಿರ್ತಾರೆ, ಕಟಿಂಗ್ ಆಫ್ ಟ್ರೀಸ್, ಓಕೆ, ಅವುಗಳ ಹ್ಯಾಬಿಟೇಟ್ಗೆ ಯಾವುದೇ ರೀತಿಯ ಹಾನಿ ಆಗದೆ ಇಲ್ಲಿ ನೋಡ್ಕೊಳ್ತಾರೆ. ಅಂಡ್ ಲಾಸ್ಟ್ ಒನ್ ಇಸ್ ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ಹೇಳಿ, ಲಾರ್ಜ್ ಏರಿಯಾಸ್ ಆಫ್ protected land for conservation of a world life, plants and animals, okay, resources and traditional life of a tribals living in the areas. So ಇಲ್ಲಿ ಬಯೋಸ್ಫಿಯರ್ ರಿಸರ್ವ್ಸ್ ಹತ್ರ ನಮಗೆ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ನ ತುಂಬಾ ಲಾರ್ಜ್ ಏರಿಯಾ ಇದು. ಸೊ ಇಲ್ಲಿ ನಮಗೆ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ನ ಇಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ವಿತ್ ಟ್ರೈಬಲ್ಸ್ ನ ಸಹ ಇಲ್ಲಿ ಅವುಗಳ ಲೈಫ್ ಓಕೆ, ಯಾವ ಲೈಫ್ ಸ್ಟೈಲ್ ಇರುತ್ತೋ ಆ ಲೈಫ್ ಸ್ಟೈಲ್ ನಾವು ಲೀಡ್ ಮಾಡ್ತಾ ಇರುತ್ತೆ. ಅಲ್ಲಿ ಯಾವುದೇ ರೀತಿಯ ಈ ಹಂಟಿಂಗ್, ಓಕೆ, ಕಟಿಂಗ್ ಆಫ್ ಟ್ರೀಸ್ ಇದೆಲ್ಲ ಪ್ರೊಹಿಬಿಟ್ ಮಾಡಿರ್ತಾರೆ. ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಈ ರೀತಿ ಹಂಟಿಂಗ್ ಅನ್ನೋದು ಎಲ್ಲಾನು ಅವರು ಬ್ಯಾನ್ ಮಾಡಿರ್ತಾರೆ. ಅಂಡ್ ನೆಕ್ಸ್ಟ್ ಒನ್ ಇಸ್ the government lay down rules, methods and policies to protect the conserve them. ಸೊ ಇಲ್ಲಿ ಗವರ್ನಮೆಂಟ್ ಅನ್ನೋದು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಅಲ್ವಾ, ವಿತ್ ರೂಲ್ಸ್ ಇಂದ ಕೆಲವೊಂದು ಪಾಲಿಸೀಸ್. ನೀವು ನೋಡಿರ್ಬೋದು, ಎಲ್ಲಾದ್ರೂ ಹೋಗ್ತಾ ಇರೋ ಒಂದು ಪಾರ್ಕ್ ಆಗಿರ್ಬೋದು, ಒಂದು ಝೂ ಆಗಿರ್ಬೋದು, ಹೋಗ್ತಾ ಇದ್ರೆ ನಿಮ್ಗೆ ರೂಲ್ಸ್ ಬರ್ದಿರೋ ಒಂದು ಪ್ಲೇಟ್ಸ್ ಅನ್ನೋದು ಅಲ್ಲಿ ಹಾಕಿರ್ತಾರೆ ಅಲ್ವಾ. ಸೊ ಅಲ್ಲಿ ನೀವು ಓದ್ಬೋದು ಅಲ್ವಾ, ಇಲ್ಲಿ ಹೀಗೆ ಇರಬೇಕು, ಇಲ್ಲಿ ಈ ರೀತಿನೇ ಇರಬೇಕು, ಇಲ್ಲಿ ಈ ಅನಿಮಲ್ ಇದೆ, ಸೊ ಇಲ್ಲಿ ಈ ರೀತಿನೇ ಇರಬೇಕು ಅನ್ನೋ ರೂಲ್ಸ್ ಅನ್ನೋದು, ಪಾಲಿಸೀಸ್ ಅನ್ನೋದು ಅವರು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಲ್ವಾ. ಸೊ ಆ ರೀತಿ ಆರ್ ಪ್ರೊಟೆಕ್ಟೆಡ್ ಏರಿಯಾಸ್ ಆರ್ ಫಾರ್ ಕನ್ಸರ್ವೇಷನ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಪ್ರೆಸೆಂಟ್ ಇನ್ ದ ಏರಿಯಾ. ಸೊ ಈ ಬಯೋಸ್ಫಿಯರ್, ವರ್ಲ್ಡ್ ಲೈಫ್ ಸ್ಯಾಂಚುರೀಸ್ ಅಂಡ್ ನ್ಯಾಷನಲ್ ಪಾರ್ಕ್ಸ್ ಅಲ್ಲಿ ಈ ಕನ್ಸರ್ವೇಷನ್ ಆಫ್ ದಿಸ್ ಏನು ಅನಿಮಲ್ಸ್ನ ಮತ್ತು ಪ್ಲಾಂಟ್ಸ್ನ ಕನ್ಸರ್ವೇಷನ್ ಮಾಡೋ ಮೇನ್ ಏಮ್ ಇಂದಾನೆ ಇವೆಲ್ಲನೂ ಬಿಲ್ಟ್ ಮಾಡಿರ್ತಾರೆ. ಓಕೆ, ಫೈಂಡ್ ಔಟ್ ನಾನು, ಓಕೆ, ಇಲ್ಲಿ ನೀವು ಎಕ್ಸಾಂಪಲ್ ನೋಡಿದ್ರೆ ನಿಮ್ಮ ಏರಿಯಾಸಲ್ಲಿ ಅಥವಾ ನಿಮ್ಮ ಸ್ಟೇಟಲ್ಲಿ, ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಯಾವುದಾದ್ರೂ ನ್ಯಾಷನಲ್ ಪಾರ್ಕ್ಸ್ ಇರ್ಬೋದು, ಯಾವುದಾದ್ರೂ ಝೂ ಇದ್ದರೆ ನೀವು ಅದನ್ನು ನೇಮ್ ಮಾಡ್ಬೋದು. ಓಕೆ, ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಓಕೆ, ಟೇಬಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಗೊತ್ತಿರೋದು ನೀವು ಮೆನ್ಷನ್ ಮಾಡಿ. ಓಕೆ, ಎಲ್ಲಾದರೂ ಹೋಗಿದ್ರೆ, ಎಲ್ಲಿ ಹೋಗಿಲ್ಲ ಅಂದರೆ ಒನ್ಸ್ ನೀವು ಪಿಕ್ನಿಕ್ಗೆ ಹೋಗ್ಬೋದು, ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡು ಹೋಗಿ ನೋಡಿಕೊಂಡು ಬನ್ನಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಬಯೋಸ್ಫಿಯರ್ ರಿಸರ್ವ್ಸ್. So what is this biosphere reserves? Okay, so next one is biosphere reserves. Children along with the Professor Ahmad and Madhavji entered the biosphere
reserve area. Madhavji explains that biosphere reserves are the areas mean for conservation of biodiversity. ಸೊ ಇಲ್ಲಿ ಪಹ್ಲಿ ಆ್ಯಂಡ್ ಬೋಜೋ ಅನ್ನೋರು ಇಬ್ರು ಚೇರ್ಸ್ ಇರ್ತಾರೆ ಅಲ್ವಾ. ಸೊ ಅವರು ಅವರ ಪ್ರೊಫೆಸರ್ ಜೊತೆ ಮಾಧವ್ಜಿನ ಮಾಧವ್ಜಿ ಇಸ್ ಎ ಗೈಡ್. ಸೊ ಆ ಮಾಧವ್ಜಿನ ಕರ್ಕೊಂಡು ಹೋಗ್ತಾ ಇರ್ತಾರೆ ಈ ಬಯೋಸ್ಪಿಯರ್ ಅಲ್ಲಿ. ಸೊ ಈ ಮಾಧವ್ಜಿ ಅನ್ನೋರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಏನು ಬಯೋಸ್ಪಿಯರ್ ರಿಸರ್ವ್ಸ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ ಈ ಬಯೋಸ್ಪಿಯರ್ ರಿಸರ್ವ್ಸ್ ಏನು ಅಂತ ಹೇಳಿದ್ರೆ ಇಟ್ ಈಸ್ ಮೆಂಟ್ ಫಾರ್ ದ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿನ ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರನೇ ಈ ಬಯೋಸ್ಪಿಯರ್ ಅನ್ನೋದನ್ನ ಬಿಲ್ಡ್ ಮಾಡಿರ್ತಾರೆ. As you are aware that biodiversity is the variety of plants, animals and microorganisms generally found in an area. So ಈ ಬಯೋಡೈವರ್ಸಿಟಿ ಅಂತ ಏನು ಅಂತ ಹೇಳಿದ್ರೆ ಪ್ಲಾಂಟ್ಸು, ಅನಿಮಲ್ಸು, ಮೈಕ್ರೋ ಆರ್ಗನಿಸಮ್ಸು ಏನು ಆ ಏರಿಯಾದಲ್ಲಿ ಸಿಗುತ್ತೋ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡೋದು ಅಂತ. And the biodiversity reserves help to maintain the biodiversity and culture of that area. ಸೊ ಇಲ್ಲಿ ಬಯೋಡೈವರ್ಸಿಟಿ ಅನ್ನೋದು ಮೇಂಟೈನ್ ಮಾಡುತ್ತೆ. ಹೆಲ್ಪ್ಸ್ ಟು ದಿಸ್ ಬಯೋಸ್ಪಿಯರ್ ರಿಸರ್ವ್ಸ್ ಅನ್ನೋದು ಬಯೋಡೈವರ್ಸಿಟಿನ ಅವುಗಳನ್ನ ರಿಸರ್ವ್ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಕಲ್ಚರ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಬಯೋಡೈವರ್ಸಿಟಿ ಆ್ಯಂಡ್ ಕಲ್ಚರ್ನ ಮೇಂಟೈನ್ ಮಾಡೋದಕ್ಕೆ ವಾಟ್ ಈಸ್ ದ ಏಮ್ ಆಫ್ ದಿಸ್ ಬಯೋಸ್ಪಿಯರ್ ರಿಸರ್ವ್ಸ್ ಅಂದರೆ ಟು maintain biodiversity and ಏನು ಕಲ್ಚರ್ ಇರುತ್ತೋ ಆ ಏರಿಯಾದಲ್ಲಿ ಅದನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಈ ಬಯೋಸ್ಪಿಯರ್ ರಿಸರ್ವ್ಸ್ ಅನ್ನೋದು ಇರುತ್ತೆ. ಹೆಲ್ಪ್ ಟು ಮೇಂಟೈನ್ ದ biodiversity and culture of that area. This biosphere reserves may also contain other protected areas in it. So ಇಲ್ಲಿ ಬೇರೆ ಪ್ರೊಟೆಕ್ಟೆಡ್ ಏರಿಯಾಸ್ ಅನ್ನೋದು ಸಹ ಈ ಬಯೋಸ್ಪಿಯರ್ ರಿಸರ್ವ್ಸ್ ಅಲ್ಲಿ ಇರುತ್ತೆ. The Pachmarhi Biosphere Reserves consist of one national park named as Satpura. ಸೊ ಇಲ್ಲಿ ನಾವು ಎಲ್ಲಿಗೆ ಹೋಗಿರೋದು ಇವರು ಪಿಕ್ನಿಕ್ಗೆ ಅಂದರೆ ಇಟ್ ಇಸ್ ಪಂಚ್ಮರ್ಹಿ ಬಯೋಸ್ಪಿಯರ್ ಅಲ್ವಾ. ಸೊ ಈ ಪಂಚ್ಮರ್ಹಿ ಬಯೋಸ್ಪಿಯರ್ ರಿಸರ್ವ್ಸ್ ಅಲ್ಲಿ ಒಂದು ನ್ಯಾಷನಲ್ ಪಾರ್ಕ್ ಸಹ ಇದೆ. ಒನ್ ನ್ಯಾಷನಲ್ ಪಾರ್ಕ್ ದಟ್ ಇಸ್ ಸತ್ಪುರಾ ನ್ಯಾಷನಲ್ ಪಾರ್ಕ್. ಸತ್ಪುರಾ ನ್ಯಾಷನಲ್ ಪಾರ್ಕ್. ಪಚ್ಮರ್ಹಿ ಬಯೋಸ್ಪಿಯರ್ ರಿಸರ್ವ್ಸ್ ಅಲ್ಲಿ ನಮಗೆ ಒಂದು ನ್ಯಾಷನಲ್ ಪಾರ್ಕ್ ಇರುತ್ತೆ ಆ್ಯಂಡ್ 2 ವರ್ಲ್ಡ್ ಲೈಫ್ ಸೆಂಚುರೀಸ್ ಇರುತ್ತೆ. ಯಾವ್ಯಾವು ಅಂದರೆ ಬೋರಿ ಆ್ಯಂಡ್ ಪಚ್ಮರ್ಹಿ. ಒಂದು ನ್ಯಾಷನಲ್ ಪಾರ್ಕ್ ಇರುತ್ತೆ ಈ ಪಚ್ಮರ್ಹಿ ಬಯೋಸ್ಪಿಯರ್ ರಿಸರ್ವ್ಸ್ ಅಲ್ಲಿ. ಒಂದು ಸತ್ಪುರಾ ನ್ಯಾಷನಲ್ ಪಾರ್ಕ್ ಅನ್ನೋದು ಇರುತ್ತೆ ಆ್ಯಂಡ್ 2 ನಮಗೆ ಈ ವರ್ಲ್ಡ್ ಲೈಫ್ ಸ್ಯಾಂಚುರೀಸ್ ಅನ್ನೋದು 2 ಇರುತ್ತೆ. ನೇಮ್ಡ್ ಆಸ್ ಬೋರಿ ಆ್ಯಂಡ್ ಪಚ್ಮರ್ಹಿ ಅಂತ ಅವುಗಳನ್ನ ನೇಮ್ ಇಟ್ಟಿರ್ತಾರೆ. ಆ್ಯಂಡ್ ನಮಗೆ ಮ್ಯಾಪ್ ನೋಡಿದ್ರೆ ನಾವು ಪಚ್ಮರ್ಹಿ ಬಯೋಸ್ಪಿಯರ್ ರಿಸರ್ವ್ಸ್ ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿ ಇರುತ್ತೆ. ಪಚ್ಮರ್ಹಿ ಬಯೋಸ್ಪಿಯರ್ ರಿಸರ್ವ್ಸ್ ಈ ರೀತಿ ಇರುತ್ತೆ. ಇದರಲ್ಲಿ ನಮಗೆ ಒಂದು ಸತ್ಪುರಾ ನ್ಯಾಷನಲ್ ಪಾರ್ಕ್ ಅನ್ನೋದು ನಮಗೆ ಸೆಂಟರ್ ದಿಸ್ ಗ್ರೀನ್ ಕಲರ್ ಫುಲ್ ಡಾರ್ಕ್ ಗ್ರೀನ್ ಅಲ್ಲಿ ಇರೋದು ನಮಗೆ ಸತ್ಪುರಾ ನ್ಯಾಷನಲ್ ಪಾರ್ಕ್ ಅನ್ನೋದು. ಆ್ಯಂಡ್ 2 ನಮಗೆ ಇಲ್ಲಿ ಬೋರಿ ಆ್ಯಂಡ್ ಪಚ್ಮರ್ಹಿ ಅಂತ ಇದೆ ಅಲ್ವಾ. ಸೊ ಇದು ಸ್ಯಾಂಚುರೀಸ್ ಬೋರಿ ಸ್ಯಾಂಚುರೀಸ್, ಇದು ಪಚ್ಮರ್ಹಿ ಸ್ಯಾಂಚುರಿ ಇದು. ಓಕೆನಾ. ಸೊ ಈ ರೀತಿ ನಮಗೆ 2 ಅನ್ನೋದು ನಮಗೆ ಈ ಪಚ್ಮರ್ಹಿ ಬಯೋಸ್ಪಿಯರ್ ರಿಸರ್ವ್ಸ್ ಅಲ್ಲಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಫ್ಲೋರಾ ಆ್ಯಂಡ್ ಫೋನಾ. ಫ್ಲೋರಾ ಫ್ಲೋರಾ ಅಂದ್ರೆ ಏನು, ನೆಕ್ಸ್ಟ್ ಫೋನಾ ಅಂದ್ರೆ ಏನು? As the children walk around the biosphere reserves, they appreciate the green wealth of the forest. So ಅವರು
ಸ್ಯಾಂಚುರೀಸ್ಗೆ. ಓಕೆ, ಸೊ ಇಲ್ಲಿ ಬಯೋಸ್ಪಿಯರ್ಗೆ ಎಂಟರ್ ಆಗ್ತಾ ಹೋಗ್ತಾ ಇರೋಗೆ ಅವ್ರಿಗೆ ಈ ಗ್ರೀನ್ ಅನ್ನೋದು ತುಂಬಾ ಅಟ್ರಾಕ್ಟ್ ಮಾಡುತ್ತೆ. ಓಕೆನಾ, ಸೊ ಈ ಗ್ರೀನ್ ಕಲರ್ಗೆ ಅಲ್ಲಿರೋ ಗ್ರೀನ್ ವೆಲ್ತ್ ಕಂಡೀಷನ್ಗೆ ಆ ಫಾರೆಸ್ಟ್ ಅನ್ನೋದು ಫುಲ್ ಗ್ರೀನ್ ಆಗಿರುತ್ತೆ. ಓಕೆ, ಸೊ ಆ ಗ್ರೀನ್ ಅಟ್ರಾಕ್ಷನ್ಗೆ ಅವರು ತುಂಬಾ ಅಪ್ರಿಷಿಯೇಟ್ ಅನ್ನೋದು ಮಾಡ್ತಾರೆ. ದೇ ಆರ್ ವೆರಿ ಹ್ಯಾಪಿ ಟು ಸಿ ದಟ್ ಟ್ರೀಸ್ ಆ್ಯಂಡ್ ಅನಿಮಲ್ಸ್ ಇನ್ಸೈಡ್ ದ ಫಾರೆಸ್ಟ್. ಸೊ ಇಲ್ಲಿ ಅವರು ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ಟ್ರೀಸ್ ಅನ್ನೋದನ್ನ ನೋಡಿ ಆ್ಯಂಡ್ ಅನಿಮಲ್ಸ್ನ ಫಾರೆಸ್ಟಲ್ಲಿ ನೋಡಿ. ಆ್ಯಂಡ್ ಸಡನ್ಲಿ ಪೆಹ್ಲಿ ಫೈಂಡ್ಸ್ ಅ ರ್ಯಾಬಿಟ್ ಆ್ಯಂಡ್ ವಾಂಟೆಡ್ ಟು ಕ್ಯಾಚ್ ಇಟ್. ಸೊ ಪೆಹ್ಲಿಗೆ ಒಂದು ರ್ಯಾಬಿಟ್ ಅನ್ನೋದು ಕಾಣಿಸುತ್ತೆ. ಸೊ ಅದನ್ನು ಕ್ಯಾಚ್ ಮಾಡೋಕ್ಕೆ ಅಂತ ಪೆಹ್ಲಿ ಹೋಗ್ತಾಳೆ. ಆ್ಯಂಡ್ ಶಿ ಸ್ಟಾರ್ಟೆಡ್ ರನ್ನಿಂಗ್ ಆಫ್ಟರ್ ಇಟ್. ಸೊ ಕ್ಯಾಚ್ ಮಾಡಬೇಕು, ಆ ರ್ಯಾಬಿಟ್ ಅನ್ನೋದನ್ನ ಹಿಡ್ಕೋಬೇಕು ಅಂತ ಪೆಹ್ಲಿ ಓಡೋಗಿ ಅದನ್ನು ತಗೊಳ್ಳೋದಕ್ಕೋಸ್ಕರ, ಅಂದರೆ ಅದನ್ನು ಹಿಡ್ಕೊಳ್ಳೋದಕ್ಕೋಸ್ಕರ ಟ್ರೈ ಮಾಡ್ತಾಳೆ. ಬಟ್ ಪ್ರೊಫೆಸರ್ ಅಹಮದ್ ಸ್ಟಾಪ್ಡ್ ಹರ್. ಪ್ರೊಫೆಸರ್ ಅಹಮದ್ ಅನ್ನೋರು ಸ್ಟಾಪ್ ಮಾಡ್ತಾರೆ ಅವಳನ್ನ. ಆ್ಯಂಡ್ ಹಿ ಎಕ್ಸ್ಪ್ಲೈನ್ಸ್ ದಟ್ ಅನಿಮಲ್ಸ್ ಆರ್ ಕಂಫರ್ಟಬಲ್ ಆ್ಯಂಡ್ ಹ್ಯಾಪಿ ಇನ್ ದೇರ್ ಓನ್ ಹ್ಯಾಬಿಟೇಟ್. ಸೊ ಅನಿಮಲ್ಸ್ ಅನ್ನೋದು ಅವುಗಳ ಓನ್ ಹ್ಯಾಬಿಟೇಟ್ ಏನಿರುತ್ತೋ, ಓಕೆ, ಲೈಫ್ ಸ್ಟೈಲ್ ಏನಿರುತ್ತೋ ಅದರಲ್ಲಿ ಅವು ತುಂಬ ಹ್ಯಾಪಿಯಾಗಿ ಇರುತ್ತೆ ಅಂತ. ವಿ ಶುಡ್ ನಾಟ್ ಡಿಸ್ಟರ್ಬ್ ದೆಮ್. ಸೊ ನಾವು ಅವುಗಳನ್ನ ಡಿಸ್ಟರ್ಬ್ ಮಾಡಬಾರ್ದು. ಮಾಧವ್ಜಿ ಎಕ್ಸ್ಪ್ಲೈನ್ಸ್ ದಟ್ ಸಮ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್, ಓಕೆ, ಟಿಪಿಕಲಿ ಬಿಲಾಂಗ್ಸ್ ಟು ಎ ಪರ್ಟಿಕ್ಯುಲರ್ ಏರಿಯಾ. ಸೊ ಇಲ್ಲಿರೋ ಪ್ಲಾಂಟ್ಸು ಮತ್ತು ಅನಿಮಲ್ಸು ಅವುಗಳ ಪರ್ಟಿಕ್ಯುಲರ್ ಏರಿಯಾಸ್ಗೆ, ಅಂದರೆ ಆ ಪರ್ಟಿಕ್ಯುಲರ್ ಏರಿಯಾಗೆ ಅವು ಆ ಪರ್ಟಿಕ್ಯುಲರ್ ಏರಿಯಾಸಲ್ಲಿ ಅವರು ಸಿಗೋವಂಥದ್ದು, ಅದಕ್ಕೆ ಬಿಲಾಂಗ್ ಆಗಿರೋವಂಥದ್ದು, ಪರ್ಟಿಕ್ಯುಲರ್ ಏರಿಯಾಸ್ಗೆ ಬಿಲಾಂಗ್ ಆಗಿರೋ ಇಲ್ಲಿರೋ ಅನಿಮಲ್ಸ್ ಪ್ಲಾಂಟ್ಸ್ ಅನ್ನೋದು ಪರ್ಟಿಕ್ಯುಲರ್ ಏರಿಯಾಸ್ಗೆ ಬಿಲಾಂಗ್ಸ್ ಆಗಿರುತ್ತೆ ಅಂತ, ಓಕೆ, ಮಾಧವ್ಜಿಯವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ದ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಫೌಂಡ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾಸ್ ಆರ್ ಟರ್ಮ್ಡ್ ಆಸ್ ಫ್ಲೋರಾ ಆ್ಯಂಡ್ ಫೂನಾ. ಪರ್ಟಿಕ್ಯುಲರ್ ಏರಿಯಾಸ್ ಇರುತ್ತೆ ಅಲ್ವಾ, ಈ ಏರಿಯಾದಲ್ಲಿ ಇದೇ ಅನಿಮಲ್, ಇದೇ ಪ್ಲಾಂಟ್ ಇರಬೇಕು ಅಂತ. ಸೊ ಇದೇ ನಾವು ಈಗ ಹೇಳ್ಬೋದು, ಇಂಡಿಯಾಗೆ ಟೈಗರ್ ಅನ್ನೋದು ಇಂಡಿಯಾಗೆ ಸ್ವಂತ ಆಗಿರೋದು ಅಂತ, ಇಂಡಿಯಾದಲ್ಲಿ ತುಂಬ ಇರುತ್ತೆ ಅಂತ. ಓಕೆ, ಸೊ ನಾವು ಇಲ್ಲಿ ಫ್ಲೋರಾ ಆ್ಯಂಡ್ ಫೂನಾ ಅಂತ ಹೇಳಿದ್ರೆ, ದಿಸ್ ಇಸ್ ಫ್ಲೋರಾ ಮೀನ್ಸ್ ಗ್ರೀನ್ ಲೀವ್ಸ್. ಓಕೆ, ಗ್ರೀನ್ ಲೀವ್ಸ್ ವೆಜಿಟೇಷನ್ ಅಂತ ಹೇಳ್ಬೋದು ನಾವು ಇದನ್ನ. ಓಕೆ, ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್ನ ನಾವು ಫ್ಲೋರಾ ಅಂತ ಹೇಳ್ತೀವಿ. ಫೂನಾ ಅಂತ ಹೇಳಿದ್ರೆ ಅನಿಮಲ್ಸ್ನ ನಾವು ಹೇಳ್ತೀವಿ. ಸೊ ಇದು ಪರ್ಟಿಕ್ಯುಲರ್ ಆ ಏರಿಯಾಗೆ ಅವು ಸ್ವಂತ ಆಗಿರಬೇಕು, ಪರ್ಟಿಕ್ಯುಲರ್ ಏರಿಯಾಗೆ ಬಿಲಾಂಗ್ ಆಗಿರಬೇಕು. ಹಾಗೆ ನಾವು ಫ್ಲೋರಾ ಆ್ಯಂಡ್ ಫೂನಾ ಅಂತ ಹೇಳ್ತೀವಿ ಅವುಗಳಿಗೆ. ಓಕೆ, ರೆಸ್ಪೆಕ್ಟಿವ್ ಆಫ್ ದಟ್ ಏರಿಯಾಸ್. ಸೊ ಇಲ್ಲಿ ನಾವು ಯಾವ್ಯಾವ ಫ್ಲೋರಾ ಅಂತ ಹೇಳ್ಬೋದು, ಯಾವ್ಯಾವ ಫೂನಾ ಅಂತ ಹೇಳ್ಬೋದು ಅಂದರೆ, floras are what is the main aim of biodiversity. ಓಕೆ, ಬಯೋಡೈವರ್ಸಿಟಿ ಅಂತ ಹೇಳಿದ್ರೆ ನಾವು ಈ ಬಯೋಡೈವರ್ಸಿಟಿನ ನಾವು ಮೇಂಟೈನ್ ಮಾಡಬೇಕು ಅಲ್ವಾ. ಸೊ ವಾಟ್ ಈಸ್ ದ ಮೇನ್ ಏಮ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್ ಅಂದರೆ ಟು ಮೇಂಟೈನ್ ಬಯೋಡೈವರ್ಸಿಟಿ ಆ್ಯಂಡ್ ಕಲ್ಚರ್ ಆಫ್ ದಟ್ ಏರಿಯಾ. ಕಲ್ಚರ್ನ ಮತ್ತು ಬಯೋಡೈವರ್ಸಿಟಿನ ಅದು ಮೇಂಟೈನ್ ಮಾಡಬೇಕು. ದಟ್ ಈಸ್ ದ ಮೇನ್ ಏಮ್ ಆಫ್ ದಿಸ್. ಓಕೆ, ಬಯೋಸ್ಪಿಯರ್ ರಿಸರ್ವ್ಸ್ಗೆ ಅವು ಮೇನ್ ಏಮ್ ಅಂತ. ಸೊ ಸಮ್ ಎಕ್ಸಾಂಪಲ್ಸ್ ಆಫ್ ಫ್ಲೋರಾ ಆರ್ ಸಾಲ್, teak, mango, jamun, silver ferns, arjun, etc. So these are the examples of flora. And fauna, next one is fauna. So ಇದಕ್ಕೆ examples are chinkara, blue bull, barking deer, cheetah, leopard, wild dog, wolf, etc. All the examples of fauna. These flora and fauna are found in ಪಚ್ಮರ್ಹಿ ಬಯೋಸ್ಪಿಯರ್ ರಿಸರ್ವ್ಸ್ ಅಲ್ಲಿ ಯಾವ್ಯಾವ ಸಿಗುತ್ತೆ, ಯಾವ್ಯಾವ ಫ್ಲೋರಾ ಅಂತ ಹೇಳ್ತೀವಿ,
ಫೌನಾ ಅಂತ ಎಕ್ಸಾಂಪಲ್ಸ್ ಆರ್ ದಿಸ್. ಓಕೆ, ಫ್ಲೋರಾಗೆ ಸಾಲ್, ಟೀಕ್, ಮ್ಯಾಂಗೋ, ಜಮುನ್, ಸಿಲ್ವರ್ ಫರ್ನ್ಸ್ ಆ್ಯಂಡ್ ಅರ್ಜುನ್ ಎಕ್ಸೆಟ್ರಾ. ಆ್ಯಂಡ್ ಫೌನಾಗೆ ನಮಗೆ ಚಿಂಕಾರ, ಬ್ಲೂಬುಲ್, ಬಾರ್ಕಿಂಗ್ ಡೀರ್, ಚೀತಾ, ಓಕೆ, ಚೀತಾ, ಲಿಪಾರ್ಡ್ and wild dog and wolf. These are the examples of fauna. Fauna ge, flora ge examples of this. And next one are, okay, endemic species. What is endemic species anta next class alli nodona. Okay, ನಾವು ಇಲ್ಲಿವರೆಗೂ ಪಚ್ಮರ್ಹಿ ಬಯೋಸ್ಫಿಯರ್ ಅಲ್ಲಿ ನಮಗೆ 1 ನ್ಯಾಷನಲ್ ಪಾರ್ಕ್ ಇರುತ್ತೆ, ದಟ್ ಈಸ್ ಸತ್ಪುರ ನ್ಯಾಷನಲ್ ಪಾರ್ಕ್, ಆ್ಯಂಡ್ 2 ನಮಗೆ ವರ್ಲ್ಡ್ ಲೈಫ್ ಸ್ಯಾಂಚುರೀಸ್ ಇರುತ್ತೆ, ದಟ್ ಆರ್ ಬೋರಿ ಆ್ಯಂಡ್ ಪಚ್ಮರ್ಹಿ. ಆ್ಯಂಡ್ ಇಲ್ಲಿ ನಮಗೆ ಪರ್ಟಿಕ್ಯುಲರ್ ಪ್ಲಾಂಟ್ಸ್ ಯಾವ್ಯಾವ ಸಿಗುತ್ತೆ ಅದನ್ನು ನಾವು ಫ್ಲೋರಾ ಅಂತ ಹೇಳ್ತೀವಿ. ಪರ್ಟಿಕ್ಯುಲರ್ ಅನಿಮಲ್ಸ್ ಯಾವ್ಯಾವು ಅಂತ ಹೇಳಿದ್ರೆ ಅವುಗಳನ್ನ ನಾವು ಪರ್ಟಿಕ್ಯುಲರ್ ಆಗಿ ಆ ಏರಿಯಾಗೆ ಬಿಲಾಂಗ್ ಆಗಿರೋದನ್ನ ನಾವು ಫೌನಾ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಫಾರ್ ದಿಸ್ ಪಚ್ಮರ್ಹಿ ಬಯೋಸ್ಪಿಯರ್ ರಿಸರ್ವ್ಸ್ ಅಲ್ಲಿ ಯಾವ್ಯಾವ ಫ್ಲೋರಾಸ್ ನಮಗೆ ಸಿಗುತ್ತೆ ಅಂದರೆ ಸಾಲ್, ಟೀಕ್, ಮ್ಯಾಂಗೋ, ಜಮುನ್, ಸಿಲ್ವರ್ ಫೆನ್ಸ್, ಅರ್ಜುನ್ ಎಕ್ಸೆಟ್ರಾ. ಆ್ಯಂಡ್ ಫೌನಾ ಅಂತ ಹೇಳಿದ್ರೆ ನಮಗೆ ಯಾವ್ಯಾವ ಸಿಗುತ್ತೆ ಅಂದರೆ ಚಿಂಕಾರ, ಓಕೆ, ಚಿಂಕಾರ, ಬ್ಲೂಬುಲ್, barking deer, cheetah, leopard and wild dog and wolf. These are, okay, fauna anta ಹೇಳ್ತೀವಿ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ನಾವು ಎಂಡಮಿಕ್ ಸ್ಪೀಸೀಸ್ ಅಂದರೆ ಏನು ಅಂತ ನೋಡೋಣ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ. ಥ್ಯಾಂಕ್ ಯು.